ನಾಳೆ ಸಂಜೆಯವರೆಗೆ ಕುಡಿಯುವ ನೀರು ಸರಬರಾಜಾಗುತ್ತದೆ ಎಂದು ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾರಾಣಿ ಸಂಗಮ್ ತಿಳಿಸಿದರು. ಕಳೆದ 3 ದಿನಗಳಿಂದ ನೀರು ಸ್ಥಗಿತಗೊಳ್ಳಲು ಆಲ್ಮಟ್ಟಿ ಜಾಕ್ವೆಲ್ನ ಯಂತ್ರದ ಬೋಟ್ ಕಟ್ಟಾಗಿದ್ದರಿಂದ ಸಮಸ್ಯೆಯಾಗಿತ್ತು. ಇಂದು ಆಲ್ಮಟ್ಟಿಗೆ ಭೇಟಿ ನೀಡಿದ ಅಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿ ತುರ್ತಾಗಿ ಕಾರ್ಯನಿರ್ವಹಿಸುವಂತೆ ಸಿಬ್ಬಂದಿಗೆ ಸೂಚಿಸಿದರು. ನಗರಸಭೆ ಸದಸ್ಯರಾದ ಹನುಮಂತಪ್ಪ ತುಂಬದ್, ಹುಸೇನ್ ಸಾಬ್ ಬಾಗವಾನ್, ನಾಮನಿರ್ದೇಶಿತ ಸದಸ್ಯರಾದ ಮಲ್ಲು ಮಡಿವಾಳರ್, ಪಂಪಣ್ಣ ಮಾಗನೂರ್, ರಾಧೇಶ್ಯಾಮ್ ಧರಕ್, ಮುಖಂಡರಾದ ವಿಠಲ್ ಜಕ್ಕಾ, ಮಹಾಂತೇಶ್ ತಿಮ್ಮಾಪುರ್, ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಸೇರಿದಂತೆ ಇತರರು ಇದ್ದರು. ಅವರು ಹಾಗೂ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ನಾವು ಇವತ್ತು ಇಲ್ಲಿ ಆಲ್ಮಟ್ಟಿ ಜಾಗಕ್ಕೆ ಬಂದೀವಿ. ಇಲ್ಲಿ ಯಾಕಪ್ಪ ಅಂತಂದ್ರೆ ಯುಗಾದಿ ರಾತ್ರಿ ದಿನ ಏನು ಸಮಸ್ಯೆ ಆಯಿತು. ಅದೇ ರೀತಿ ಉಳ್ಕೊಂಡಾಗ ಒಂದಿನ ಕರೆಂಟ್ ಪ್ರಾಬ್ಲಮ್ ಆಗಿ ಅಲ್ಲಿ ಕೂಡ ಸಮಸ್ಯೆ ಆಗಿ ನಮಗೆ ನಗರದ ಜನರಿಗೆ ನೀರಿನ ಸಮಸ್ಯೆ ಆಯಿತು. ಹೆಚ್ಚು ಕಡಿಮೆ 3 ದಿನದಿಂದ ನೀರಿನ ಸಮಸ್ಯೆ ಆಗೈತಿ. ಆದ್ದರಿಂದ ನಾವು ಇವತ್ತು ಸರು, ನಮ್ಮ ಕಮಿಷನರ್ ಸರು, ನಾವು AW ಸರು ಎಲ್ಲರೂ ಸೇರಿ ನೋಡ್ರೆ ಏನಪ್ಪ ಅಂದ್ರೆ ರಿಪೇರಿ ಆಗಬೇಕು ಇಮಿಡಿಯೇಟ್ ಅಂತೇಳಿ ಬಂದು ನಿನ್ನೆ ಹಬ್ಬ ಇದ್ದ ಕಾರಣಕ್ಕೆ ಯಾರೂ ರಿಪೇರಿ ಮಾಡುವಂಥ ವರ್ಕರ್ಸು ಸಿಗಲಿಲ್ಲ. ಇವತ್ತು ಬಂದು ನಾವೆಲ್ಲರೂ ಮುಂದೆ ನಿಂತು ಆ ಕೆಲಸನ ಮಾಡಿರಿ ಅಂತೇಳಿ ಇಮಿಡಿಯೇಟ್ ಬಂದು ನಾವೀಗ ಸರಿಪಡಿಸಾಕತ್ತೀವಿ. ಈಗ ಜನರಿಗೆ ತಿಳಿಪಡಿಸೋದೇನಪ್ಪ ಅಂತಂದರೆ ಈಗಾಗಲೇ ವರ್ಕ್ ನಡೆದೈತಿ. ಈ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕಂದ್ರೆ 20-22 ತಾಸು ಬೇಕಂತೇಳಿ ನಮ್ಮ AW ಸರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಇಂಟೆನ್ಷನರು ತಾವು ಏನಪ್ಪ ಅಂದರೆ ಸಮಾಧಾನದಿಂದ ನಾಳೆ ಸಾಯಂಕಾಲ ಅನ್ನೋದ್ರೆ ನೀರು ಬರ್ತಾವೆ, ತಾವು ಸಹಕರಿಸ್ಬೇಕಂತೇಳಿ ನಾವೆಲ್ಲರೂ ತಮ್ಮ ಹತ್ರ ನಾವು ಆಲ್ಮಟ್ಟಿ ಜಾಕ್ವೆಲ್ಗೆ ಇಂದು ವೀಕ್ಷಣೆ ಬಂದಿರತಕ್ಕಂಥ ನಮ್ಮ ಮುಖ್ಯಾಧಿಕಾರಿಗಳಾದ ಗುರುರಾಜ್ ಚೌಕಿಮಠ್ ಸರು ಹಾಗೂ ನಮ್ಮ ಅವರಾದಂಥ ಬಂಡಿಗಟ್ಟರ್ ಸರು ಹಾಗೂ ನಮ್ಮ ಜೊತೆ ಬಂದಂಥ ಎಲ್ಲ ಸದಸ್ಯರು, ನಾವು ಇವತ್ತು ಇಲ್ಲಿ ಜಾಕ್ವೆಲ್ಗೆ ಬಂದು ವೀಕ್ಷಣೆ ಮಾಡಿದಾಗ ಇಲ್ಲಿ ಒಂದು ಕರೆಂಟ್ ಮೊನ್ನೆ ಮಳೆಯಿಂದ ಕರೆಂಟು ಅಸ್ತವ್ಯಸ್ತಗೊಂಡಿದ್ದಕ್ಕೆ ಇದು ಆಗಲಿಲ್ಲ. ನಿನ್ನೆ ರಂಜಾನ್ ಹಬ್ಬ ಇದ್ದಿದ್ದ ಕಾರಣ ರಿಪೇರಿ ಮಾಡ್ತಕ್ಕಂಥ ಯಾರೂ ವ್ಯವಸ್ಥೆ ಆಗ್ಲಾರ್ದಕ್ಕೆ ಇವತ್ತು ರಿಪೇರಿ ನಡೆದಿದೆ. ನಮ್ಮ AW ಸರ್ ಹೇಳ್ದಂಗೆ ಇದು 22 ಗಂಟೆ ಇನ್ನೂ ರಿಪೇರಿಗೆ ಬೇಕಾಗ್ತೈತಿ. ನಾಳೆ ಸಾಯಂಕಾಲ ನೀರು ಬಿಡ್ತೀವಿ ಅಂತ ಭರವಸೆ ಹೇಳಿದ್ದಾರೆ. ಇದಕ್ಕೆ ಎಲ್ಲ ನಮ್ಮ ಸಾರ್ವಜನಿಕರು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸರ್ ಈಗ ಕಳೆದ ಒಂದು 5-6 ತಿಂಗಳಿಂದ ಯಾವುದೇ ತೊಂದರೆ ಇಲ್ಲದೆ ಓಡಿಲ್ಲ ಪಂಪ್ಗಳೆಲ್ಲ. ಸೊ ಅದು 6 ತಿಂಗಳಿಂದ ಈ ಥರ ಸರ್. ಕಳೆದ ವರ್ಷ ನಾವು ಬಂದು ಹೋಗಿವಿ ಇಲ್ಲಿ. ಅದೇ ಸರ್, ಮತ್ತು ಹೊಸದಾಗಿ ಒಂದು ಯಂತ್ರವನ್ನು ಅಳವಡಿಸ್ಬಿಟ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲಲ್ಲ. ಈಗ ಸರ್ಕಾರಕ್ಕೆ ಈಗ ಏನಾಗಿದೆ, ಇದು ಇರೋ ಪಂಪ್ಗಳನ್ನ ಅಳವಡಿಸೋಕ್ಕಾಗಲ್ಲ. ಮುಂದಿನ ಈಗ ಬರ್ತಕ್ಕಂಥ ನೀರು ಈ 3 ನಗರ ಮತ್ತು ಪಟ್ಟಣಗಳಿಗೆ ಏನಿದೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಪಂಪ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನೆಕ್ಸ್ಟ್ 15 ವರ್ಷಕ್ಕೆ ಏನು ಅವಶ್ಯಕತೆ ನೀರು ಅದನ್ನು ಮಾನ್ಯ ಶಾಸಕರು ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾತಾಡಿದರೆ ಅದು ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಹೋಗ್ತಾ ಇದೆ. ಈಗ ಈ ಎಸ್ಟಿಗಳಲ್ಲಿ ಚೇಂಜ್ ಆಗ್ತಿದೆ. ಅಲ್ರಿ, ಇದು ಪದೇ ಈ ಸಮಸ್ಯೆ ಆಗಬಾರ್ದಲ್ಲ. ಆ ದೃಷ್ಟಿಯಿಂದ ಹೊಸ ಯಂತ್ರ ತಂದುಬಿಟ್ರೆ ಸಮಸ್ಯೆ 15 ವರ್ಷದ ನೀರಿನ ಅವಶ್ಯಕತೆ ಏನಿದೆ ಅದಕ್ಕೆ ಅನುಗುಣವಾಗಿ ಹೊಸ ಪಂಪ್ಗಳನ್ನು ಹಾಕೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತಾ ಇದೆ. ನಿಮ್ಮ ಹುದ್ದೆ, ನಿಮ್ಮ ಹೆಸರೇನು ಸರ್? ಸೊ ನಾನು ಪುಟ್ಟಯ್ಯ ಅಂತ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಕರ್ನಾಟಕ ಅರ್ಬನ್ ಹಾಸ್ಪಿಟಲ್. ಕುಷ್ಟಿಗೆ ಪ್ರಾಬ್ಲಮ್ ಆದ್ರಿಂದ ಆ ಟೀಮ್ ಅಲ್ಲಿ ಮುನ್ಗುಂದದಲ್ಲಿ ಕೆಲಸ ಮಾಡ್ತಾ ಇತ್ತು. ಜೊತೆಗೆ 2 ದಿನ ಹಬ್ಬ ಬಂದಿದ್ದರಿಂದ ಸ್ಟ್ಯಾಂಡ್ ಬೈ ಪಂಪನ್ನು ರೆಡಿ ಮಾಡೋದು ಡಿಲೇ ಆಯಿತು. ಅಷ್ಟರಲ್ಲಿ ಯುಗಾದಿ ಹಬ್ಬದ ರಾತ್ರಿ 2 ಅಲ್ಲ